ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಿನ್ನೆ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿರುವಂತಹ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದೀಗ ದೊಡ್ಡ ಸವಾಲೇ ಎದುರಾಗೋದಕ್ಕಿದೆ. ತಮ್ಮ ಕನಸನ್ನು ಸಾಕಾರಗೊಳಿಸಿಕೊಂಡಿದ್ದಾರೆ. ಸಿಎಂ ಆಗುವ ಕನಸನ್ನು ಅವರೀಗ ಸಾಕಾರಗೊಳಿಸಿಕೊಂಡಿದ್ದಾರೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದೀಗ ಅಗ್ನಿ ಪರೀಕ್ಷೆ ಎದುರಾಗುವಂಥದ್ದು. ಸಿದ್ದರಾಮಯ್ಯನವರ ಬಳಿಕ ಆರ್ಥಿಕ ಇಲಾಖೆಯ ಜವಾಬ್ದಾರಿ ಇದೀಗ ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಬೀಳುತ್ತೆ. ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಆ ಜವಾಬ್ದಾರಿ ಬೀಳ್ತಾ ಇದ್ದಂತೆ ರಾಜ್ಯದ ಯೋಜನೆಗಳನ್ನು ಸಮರ್ಥವಾಗಿ ಮುನ್ನಡೆಸುವ ದೊಡ್ಡ ಟಾಸ್ಕ್ ಅವರ ಮುಂದೆ ಇರುವಂಥದ್ದು. ತಮ್ಮ ಶಾಸಕರನ್ನ ರಕ್ಷಣೆ ಮಾಡುವ ಜವಾಬ್ದಾರಿಯೂ ಇದೆ ಡಿಕೆಶಿ ಅವರ ಮೇಲೆ. ಜೊತೆಗೆ ನೂತನ ಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಂಡ ತಕ್ಷಣವೇ ಹಲವು ಸವಾಲುಗಳನ್ನು ಕೂಡ ಅವರು ಎದುರಿಸಬೇಕು. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಈ ಗ್ಯಾರಂಟಿಗಳು ಸೇರಿದಂತೆ ಹಲವು ಸವಾಲುಗಳು ಇರುವಂಥದ್ದು. ಹಾಗಿದ್ರೆ ಅವರ ಮುಂದಿರುವ ಸವಾಲುಗಳು ಏನು ಅದನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಪಕ್ಷದ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 51,000 ಕೋಟಿ ಅನುದಾನದ ವ್ಯವಸ್ಥೆ ಮಾಡಬೇಕು. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸೂಕ್ತ ಮಾಹಿತಿ ಇತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಅದೇ ರೀತಿಯಲ್ಲಿ ಇವರು ಕೂಡ ಮಾಹಿತಿಯನ್ನು ಕ್ರೋಢೀಕರಿಸಿಕೊಳ್ಬೇಕು. ಆದಾಯ ಸಂಗ್ರಹಕ್ಕೆ ಬೇಕಾದ ಪ್ಲ್ಯಾನ್ಗಳು ಕೂಡ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದರು. ಅದನ್ನು ಇವರು ಅಷ್ಟೇ ಯಶಸ್ವಿಯಾಗಿ ಮಾಡಿಕೊಂಡು ಜಾರಿಗೆ ತರಬೇಕು. ಆರ್ಥಿಕ ಇಲಾಖೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಡಿಕೆ ಶಿವಕುಮಾರ್ ಅವರಿಗೆ ಅನುದಾನ ಹಂಚಿಕೆಯ ಚಾಲೆಂಜ್ ಕೂಡ ಇದೆ. ಸಿದ್ದರಾಮಯ್ಯನವರು ಈ ಚಾಲೆಂಜನ್ನು ಎದುರಿಸಿದ್ರು. ಕೆಲವೊಮ್ಮೆ ಶಾಸಕರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ನಮಗೆ ಸೂಕ್ತ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ, ನನಗೆ ಇನ್ನೂ ಹೆಚ್ಚಿನ ಅನುದಾನ ಬೇಕು, ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂಥೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದನ್ನು ಕೂಡ ತಡೆಯುವಂತಹ ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಅವರು ಮಾಡಬೇಕಾಗಿದೆ. ಅದಕ್ಕೂ ಅವರು ಪ್ರಯತ್ನ ಮಾಡಬೇಕು. ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾ ಇದ್ದಂತೆ ಅವರ ಮುಂದೆ ಹಲವು ಸವಾಲುಗಳು ಇರುವಂಥದ್ದು. ಆ ಸವಾಲುಗಳು ಏನೇನು ಮಂಜುನಾಥ್? ನವೀನ್, ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಏನು ಅಧಿಕಾರ ಸ್ವೀಕರಿಸಿದ ನಂತರವೇ ತಕ್ಷಣಕ್ಕೆ ಒಂದಷ್ಟು ಸವಾಲುಗಳು ಎದುರಾಗುವಂಥದ್ದು. ಪ್ರಮುಖವಾಗಿ 3 ಸವಾಲುಗಳನ್ನು ನಾವು ನೋಡ್ಬೋದು. ಏನಂದರೆ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 50 ಲಕ್ಷ ಕೋಟಿ ಅಂದರೆ 50,000 ಕೋಟಿ ಹಣ ಬೇಕಾಗುತ್ತೆ ಪ್ರತಿ ತಿಂಗಳು ಕೂಡ, ಅಂದರೆ ಪ್ರತಿ ಒಂದು ವರ್ಷಕ್ಕೆ. ಹಾಗಾಗಿ ಇನ್ನು 2 ವರ್ಷಗಳ ಕಾಲ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಬೇಕಾದಂಥ ಅನುದಾನವನ್ನು ಸಂಗ್ರಹ ಮಾಡಬೇಕು. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ 3 ವರ್ಷಗಳಿಂದ ಕೂಡ ಒಂದು ತೆರಿಗೆ ಸಂಗ್ರಹ ಆಗಿರ್ಬೋದು, ಆದಾಯ ಮೂಲಗಳನ್ನು ಒಂದು ಅಡ್ಜಸ್ಟ್ ಮಾಡಿ ಈ ಯೋಜನೆಗಳಿಗೆ ಅನುದಾನವನ್ನು ಕೊಡ್ತಾ ಇದ್ರು. ಜೊತೆಗೆ ಏನು ಅಭಿವೃದ್ಧಿ ವಿಚಾರವಾಗಿ ಈಗಾಗಲೇ ಶಾಸಕರು ಇನ್ನು 2 ವರ್ಷಗಳ ಕಾಲ ಚುನಾವಣೆ ಇದೆ. ಹೀಗಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ರೆ ಮುಂದೆ ಜನ ನಮಗೆ ಓಟನ್ನು ಹಾಕ್ತಾರೆ, ಆಯ್ಕೆ ಮಾಡ್ತಾರೆ. ಅದು ಇಲ್ಲದೇ ಇದ್ದರೆ ಅದು ಮುಂದೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಶಾಸಕರು ಒಂದು ಅನುದಾನಕ್ಕೂ ಕೂಡ ಸಾಕಷ್ಟು ಬಾರಿ ಡಿಮ್ಯಾಂಡ್ ಮಾಡಿದರು. ಈಗ ಡಿಕೆ ಶಿವಕುಮಾರ್ ಅವ್ರ ಮುಂದೆ ಕೂಡ ಈ ಒಂದು ಸವಾಲು ಇರುವಂಥದ್ದು. ಹಾಗಾಗಿ ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂಥ ಅನುದಾನವನ್ನು ಕೂಡ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಏನು ಹಣಕಾಸು ಇಲಾಖೆ ಕೂಡ ಡಿಕೆ ಶಿವಕುಮಾರ್ ಅವ್ರ ಬಳಿ ಇರುತ್ತೆ. ಇನ್ನೊಂದು ಕಡೆ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಸಾಕಷ್ಟು ಟಿಪ್ಪಣಿಗಳಿಗೂ ಕೂಡ ಏನು ವ್ಯಕ್ತವಾಗ್ತಾ ಇರುವಂಥದ್ದು. ವಿರೋಧ ಪಕ್ಷಗಳು ನೇರವಾಗಿ ಡಿಕೆ ಶಿವಕುಮಾರ್ ಅವರು ಉಸ್ತುವಾರಿ ಸಚಿವರಾಗಿ ವಿಫಲರಾಗಿದ್ದಾರೆ. ಜೊತೆಗೆ ಈಗ ಸಿಎಂ ಆಗಿರೋದ್ರಿಂದ ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಯಾಕಂದರೆ ಬೆಂಗಳೂರಿನ ರಸ್ತೆಗಳು ಹಾಳಾಗಿದೆ, ಜೊತೆಗೆ ರಸ್ತೆಗಳು ಗುಂಡಿಗಳು ಬಿದ್ದಿದೆ, ಜೊತೆಗೆ ಏನು ಬೆಂಗಳೂರಿನ ಏನು ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಹಿನ್ನಡೆ ಆಗಿದೆ. ಹೀಗಾಗಿ ಈ ಒಂದು ಸವಾಲನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ತಕ್ಷಣವೇ ಈಗಾಗಲೇ ಆಗಸ್ಟ್ 31 ಒಳಗಡೆ GBA ಚುನಾವಣೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂಥದ್ದು. ಚುನಾವಣಾ ಆಯೋಗ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ನೋಟಿಫಿಕೇಶನ್ ಕೂಡ ಮಾಡುತ್ತೆ. DCM ಆಗಿದ್ದಂಥ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿಯಾಗಿ ತಮ್ಮ ಅಭ್ಯರ್ಥಿಗಳ ಗೆಲ್ಲುವ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು. ಜೊತೆಗೆ ಯಾವ ರೀತಿ ಚುನಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ರಣತಂತ್ರಗಳು ಕೂಡ ಮಾಡ್ಕೊಂಡಿದ್ರು. ಆದರೆ ಈಗ ಅವರೇ ಸ್ವತಃ ಮುಖ್ಯಮಂತ್ರಿಯಾಗಿ ಈ ಒಂದು GBA ಚುನಾವಣೆಯನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿರುವಂಥದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರದ ಬಳಿಕ ತಕ್ಷಣವೇ ಈ ಒಂದು ಟಾಸ್ಕ್ ಏನಿದೆ ಇದು ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ಚಾಲೆಂಜ್ ಆಗಿ ಕಾಡುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.